ಗೈಸ್, ಈಗ ಅಮೇರಿಕಾದ ಫೆಡರಲ್ ಬ್ಯಾಂಕ್ ಅಂತ ಹೇಳಿ ನಮ್ಮಲ್ಲಿ ಹೆಂಗೆ ಆರ್ ಬಿ ಐ ಐತಿಲ್ಲ ಹಂಗೆ ಅಮೇರಿಕಾದಾಗ ಫೆಡರಲ್ ಬ್ಯಾಂಕ್ ಐತಿ. ಆ ಫೆಡರಲ್ ಬ್ಯಾಂಕ್ ಏನು ನಿರ್ಧಾರ ತೊಗೊಂಡೈತೆ ಅಂದ್ರೆ 3.75%ದಿಂದ 4%ವರೆಗೂ ರೇಟನ್ನು ಕಟ್ ಮಾಡೋರದಾರು, ಅಂದ್ರೆ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡೋರದಾರು. ಅದರಿಂದಾಗಿ ಇದನ್ನು ಯಾಕೆ ಮಾಡತ್ತಾರಪ್ಪ ಅಂತಂದ್ರೆ, ಅಲ್ಲಿ ಈ ಟ್ರಂಪ್ ಕಾಕ ಏನದಲ್ಲ, ಈ ಟ್ರಂಪ್ ಕಾಕಂದಿಂದ ಏನು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗವತ್ತು. ಆನಂತರ ಎಕನಾಮಿ ಫುಲ್ ಸ್ಲೋ ಆಗೈತಿ. ಯಾಕಂತಂದ್ರೆ ಬರೋವ್ರಿಗೆಲ್ಲಾನು ಅವ್ರ ಕಂಟ್ರಿನ ಎಂಟ್ರಿ ಆಗೋವ್ರಿಗೆಲ್ಲರಿಗೂ ಇವ ಟೆರಿಫ್ ಅನ್ಕೋತ ಕೂತದಾನು, ಮತ್ತು ಎಲ್ಲರಿಗೂ ಬದುಕಿ ಹಾಕೋತ ಕೂತದಾನು. ಎಲ್ಲರೂ ಅಂಜ್ಕೋತದಾರು. ಆ ದೇಶದ ಜೊತೆ ಅಷ್ಟೊಂದು ಏನು ಬಿಸ್ನೆಸ್ಸು ಆಗೋತ್ತು, ಟ್ರೇಡ್ ಡೀಲ್ಗಳು ಸಕ್ಸಸ್ ಆಗೋಲು. ಹಾಗಾಗಿ ಎಕನಾಮಿ ಫುಲ್ ಸ್ಲೋ ಆಗೈತಿ, ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗೈತಿ, ಮತ್ತು ಏನು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಐತಲ್ಲ ಅದು ಕಡಿಮೆ ಆಗೈತಿ. ಇನ್ಫ್ಲೇಷನು ಸಿಕ್ಕಾಪಟ್ಟೆ ಜಾಸ್ತಿ ಆಗತೈತಿ. ಇದೆಲ್ಲದ್ರಿಂದನೂ ಈ ಫೆಡರಲ್ ರಿಸರ್ವ್ ಬ್ಯಾಂಕಿಗೆ ಏನೈತಲ್ಲ ಒಂದು ದೊಡ್ಡ ತೆಲಿನೂ ಆಗೈತಿ. ಈ ಟ್ರಂಪ್ ದೊಡ್ಡ ತೆಲಿನೂ ಆಗ್ಯಾನ ಇಡೀ ಜಗತ್ತಿ. ಹಾಗಾಗಿ ಅವರು ರೇಟನ್ನು ಕಟ್ ಮಾಡತ್ತದಾರು. ಅದರಿಂದಾಗಿ ಏನಾಕತ್ತಪ್ಪ ಅಂದ್ರೆ, ಅಮೇರಿಕಾದಾಗ ಬಾಂಡ್ ಈಲ್ಡ್ ಏನೈತಲ್ಲ ಅದು ಭಾಳ ಚೀಪ್ ಆಕತಿ. ಹಾಗಾಗಿ ನಮ್ಮಲ್ಲೆಲ್ಲ ಟ್ರೆಜರಿ ಬಿಲ್ಲ, ಆನಂತರ ನಮ್ಮ ಕಡೆ ಎಲ್ಲ ಮಾರ್ಕೆಟ್ ಅಟ್ರಾಕ್ಟ್ ಆಕತಿ, ಅಟ್ರಾಕ್ಷನ್ ಆಗಿ ಕಾಣಿಸ್ತೈತಿ ಇನ್ವೆಸ್ಟರ್ಸ್ಗಳಿಗೆ. ಇದೆಲ್ಲನೂ ಕೂಡ ಅವ್ರಿಗೆ ಭಾಳ ಅಂದ್ರೆ ಭಾಳ ನೆಗೆಟಿವ್ ಆಕತಿ. ಆ ನೆಗೆಟಿವ್ ಎಕನಾಮಿನ ಬೂಸ್ಟ್ ಮಾಡೋಕನ ಮಾಡ್ತಾರೆ ಖರೆ, ಆದರೂ ಅವ್ರಿಗೆ ಅದು ನೆಗೆಟಿವ್ ಆಗಿ ಇದನ್ನು ಮಾಡ್ತೈತಿ. ನಮ್ಮಂಥ ಇಂಡಿಯನ್ ಅಗ್ರೆಸಿವ್ ಮಾರ್ಕೆಟ್ ಐತಲ್ಲ, ಇಂಥ ನಮ್ಮ ಮಾರ್ಕೆಟ್ಗಳು ಅಗ್ರೆಸಿವ್ ಆಗಿರೋವು ಅಟ್ರಾಕ್ಟ್ ಆಗಿ ಕಾಣಿಸ್ತಾವೆ ಈ ಟೈಮ್ನಾಗ. ನೋಡ್ರಿ, ನೀವು ಇನ್ವೆಸ್ಟ್ ಮಾಡೋರು ಅಂದ್ರೆ ಸ್ಟಾರ್ಟ್ ಮಾಡಿರಿ. ಆದ್ರೆ ಇದು ಯಾವುದೇ ರೀತಿ ರೆಕಮೆಂಡೇಶನ್ ಅಂತೂ ಅಲ್ಲ.